ಪರೀಕ್ಷೆಯನ್ನು ಹಬ್ಬವಾಗಿ ಪರಿಗಣಿಸಿ ಭಯ ಬಿಟ್ಟು ಬಿಡಿ, ಸಂಭ್ರಮಿಸಿ ಎಂದು ಸ್ನೇಹಿತರ ಬಳಗ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬಿ ಅಬ್ದುಲ್ ರೆಹಮಾನ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಕೂಡಲ್ಗಿ ಪಟ್ಟಣದ ತಹ ಶಾಲೆಯಲ್ಲಿ ಸ್ನೇಹಿತರ ಬಳಗ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಜೀವನ ಬಂಗಾರದಂತಹ ಅಮೂಲ್ಯವಾದ ಜೀವನ ಪರೀಕ್ಷೆಗೆ ಅಲ್ಪ ಸಮಯವಿದ್ದು ಪ್ರತಿ ಕ್ಷಣವನ್ನು ಶ್ರದ್ಧೆಯಿಂದ ಓದಿಗಾಗಿ ಮುಡುಪಾಗಿಸಿಕೊಳ್ಳಬೇಕಾಗಿದೆ. ಪೋಷಕರು ಹಾಗೂ ಶಿಕ್ಷಕರು ಪರಿಶ್ರಮವನ್ನು ವ್ಯರ್ಥ ಮಾಡಬಾರದು. ಬಹು ಜವಾಬ್ದಾರಿಯಿಂದ ಅಭ್ಯಾಸಿಸಬೇಕು ಹಾಗೂ ಆತ್ಮಸ್ಥೈರ್ಯದಿಂದ ಪರೀಕ್ಷೆಯನ್ನು ನಿರ್ವಹಿಸಬೇಕಾಗಿದೆ. 1 ವರ್ಷದ ಶ್ರಮ ಕೇವಲ 3 ತಾಸಲ್ಲಿರುತ್ತದೆ. ಬುದ್ಧಿಮತ್ತೆ, ಚಾಣಾಕ್ಷತನ ಹಾಗೂ ಸಮಯ ಪ್ರಜ್ಞೆಯಿಂದ ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಬೇಕು ಎಂದರು. ಎಲ್ಲರೂ ಕೂಡ ಇಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಗಳೇ, ನೀವು ಪರೀಕ್ಷಾವನ್ನ ಭಯವನ್ನು ಇಟ್ಕೋಬೇಡಿ, ಧೈರ್ಯವಾಗಿ ಹೋಗಿ. ಆಮೇಲೆ ಒಂದು ಮುಂಜಾಗ್ರತೆ ಕ್ರಮವಾಗಿ ಎಷ್ಟೆಷ್ಟು ಒಂದು 2 ಪೆನ್ನುಗಳನ್ನು ಇಟ್ಕೊಂಡಿರ್ಬೇಕು. ಒಂದು ಪೆನ್ನು ಸರಿಯಾದ ಸಮಯದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಯಾವ ಪೆನ್ನನ್ನು ನೀವು ಬಳಸ್ತೀರೋ ಆ ಪೆನ್ನಿನಿಂದ ಈಗಲೇ ಪ್ರಾಕ್ಟೀಸ್ ಮಾಡಬೇಕು. ಅದೇ ಪೆನ್ ಯಾಕಂದ್ರೆ ಗ್ರಿಪ್ ಬೇಕಲ್ಲ, ಫಾಸ್ಟಾಗಿ ಬರೀಬೇಕಲ್ಲ, ಆ ಗ್ರಿಪ್ ಬೇಕು. ಯಾವ ಪೆನ್ ನೀವು ಬಳಸ್ತೀರೋ ರೈಟ್ ಆನ್ ಮೀಟರ್ ಬೇಕಿಲ್ಲ, ರೈಟ್ ಆನ್ ಮೀಟರ್ ಇದ್ರೆ ಬರೀಬೇಕು. ಡೆಫಿನೆಟ್ಲಿ ಅವ್ರ ಕೆಲಸ ಆಗುತ್ತೆ. ಆ ರಾಜ ಹೇಳಿದ, ಅಯ್ಯೋ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, कैसा भी घर को मैं भी थोड़ा उनकी दुआ लेकर चलेंगे और आशीर्वाद पಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರಾಜ ಕೂಡ ಒಳಗೆ ಬಂದ. ಸಾಕಷ್ಟು ಲೈನ್ ಇತ್ತು, ಸುಮಾರು ಇಲ್ಲಿಂದ ಉದ್ದೋರು. ಅವನು ರಾಜನೇ. ಅಲ್ಲಿ ಒಂದು ಪದ್ಧತಿ ಏನಂತಪ್ಪ ಅಂದ್ರೆ ಎಲ್ಲರೂ ಇಕ್ವಲ್, सब एक लाइन पर कट जाने का, एक ही सब पे ನಿಜವಾಗ್ಲೂ ನೀವು ಬಹಳ ಅದೃಷ್ಟಶಾಲಿಗಳು. ಕ್ವಶನ್ ಪೇಪರ್ ಅಂತ ನೋಡಿದ್ರಲ್ಲ, ಎಷ್ಟು ಅದ್ಭುತವಾಗಿತ್ತು ಗೊತ್ತಾ. ನೀವು ಹತ್ರ ನೀವು ಕೂಡ 3rd 4th ರಲ್ಲಿ ಬರ್ತಾ ಇದ್ರಿ.